ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2-3 ದಿನ ಆಯಿತು ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನೇನು ಮೊಹರಂ ಹಬ್ಬ ಮುಗೀತಲ್ವ, ಸ್ವಲ್ಪ ಪಾರ್ಲರ್ಗೆ ಕಸ್ಟಮರ್ಸು ಜಾಸ್ತಿನೇ ಬರ್ತಾಯಿದ್ರು. ಹಾಗಾಗಿ ನಾನು ಯಾವುದೇ ಥರ ಲಾಗನ್ನು ಮಾಡಿಲ್ಲ. ಇವತ್ತಿಂದ ಡೈಲಿ ಲಾಗ್ ಹಾಕೋಣ ಅಂತಿದ್ದೀನಿ. ಇವತ್ತು ಈ ಥರ ಡಿಸೈನನ್ನು ಹಾಕಿದ್ದೀನಿ ನೋಡಿ. ಈ ಬ್ಲೌಸು ಇದೊಂಥರ ಇಳ್ಕಲ್ ಸೀರೆ ಥರ ಐತಿ, ಕಾಟನ್ ಸೀರೆ ನೋಡಿ. ಈ ಥರ ಪಾಪ ಕಸ್ಟಮರು ಸಂಡೇನೇ ಬೇಕು ಅಂತ ಹೇಳಿದರು. ಅಕ್ಕ ಸೋಮವಾರ ದಿನ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದು ಹೇಳಿದ್ರು ಅವರಿಗೆ. ಆಮೇಲೆ ರೆಡಿ ಮಾಡಿಟ್ಟಾರ, ಬಟ್ ಫೋನ್ ಮಾಡಿದ್ವಿ, ಇಲ್ಲ ನಾವು ಊರಿಗೆ ಬಂದುಬಿಟ್ಟಿದ್ವಿ ಆಲ್ರೆಡಿ ಅಂದರು. ನನಗೆ ಬೇಜಾರಾಯ್ತು ನೋಡಿ. ಅಂದರೆ ಅವ್ರ ಊರಲ್ಲಿ ಅಲ್ಲಿ ಜಾತ್ರೆ ಇತ್ತಂತ, ಹಾಗಾಗಿ ಅಲ್ಲಿ ಹಾಕ್ಕೋತೀನಿ ಅಂತ ಹೇಳಿದ್ರು ಅವರು. ನಾನು ಆಲ್ರೆಡಿ ಅವರು ಯಾವಾಗ ಹೋಗಿದ್ದೀರಿ ಅಕ್ಕ ಅಂತ ಕೇಳಿದೆ ನಾನು. ಇವತ್ತು ಬಂದೀನಿ ಅಂತ ಅಂದರು ಅವರು. ಆಲ್ರೆಡಿ ಬ್ಲೌಸ್ ರೆಡಿ ಆಗಿತ್ತು, ಬಟ್ ನನಗೆ ಹುಡುಗರಿಗೆಲ್ಲ ಫೋನ್ ಮಾಡೋಕ್ಕೆ ನೆನಪಾಗಿಲ್ಲ. ಇರಲಿ ಬಿಡ್ರಿ, ಬಂದು ತೊಗೊಂಡೋಗ್ತೀನಿ ಅಂತಂದರು. ಅವ್ರು ಆಲ್ರೆಡಿ ಊರಿಗೆ ಹೋಗಿದ್ದಾರಂತ ನೋಡಿ. ಸ್ಲೀವ್ ಈ ಥರ, ಇದು ಎಕ್ಸಾಕ್ಟ್ ಸೀರೆ ಮತ್ತು ಬ್ಲೌಸ್ ಒಂದೇ ಕಲರ್ ಐತಲ್ರಿ, ಹಾಗಾಗಿ ಬಾರ್ಡ್ರ್ ಕಲರ್ ಮಾತ್ರ ಹಾಕಿದ್ದೀನಿ, ಗೋಲ್ಡು ಮತ್ತು ಚಾಕ್ಲೇಟ್ ಕಲರು. ಈ ಥರ ಬಂದೈತಿ. ಬಟ್ ಇಲ್ಲಿ ಚಾಕ್ಲೇಟ್ ಮತ್ತು ಗೋಲ್ಡ್ ಕಲರ್ ಕಾಣಲ್ವಲ್ಲ, ಹಾಗಾಗಿ ಸೀರೆ ಥ್ರೆಡ್ಡನ್ನು ಹಾಕಿದ್ದೀನಿ. ಇವತ್ತಿನ ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಒಂದೆರಡು ಬ್ಲೌಸು ಡಿಸೈನ್ ಹಾಕೋದಿದೆ ಅವರಿಗೆ. ಒಂದು 2-3 ದಿನದಲ್ಲಿ ಸ್ಟಿಚ್ಚನ್ನು ಮಾಡಬೇಕು, ಹಾಗೆ ಡಿಸೈನನ್ನು ಹಾಕ್ಕೊಡ್ಬೇಕು. ಹಾಗಾಗಿ ಮತ್ತು ಶುಕ್ರವಾರ ಅಕ್ಕಂದು ರಜೆ, ಹಾಗಾಗಿ ಇವತ್ತು ಬುಧವಾರ, ಹಾಗಾಗಿ ಇವತ್ತೊಂದು ಮತ್ತು ನಾಳೆ ಒಂದು ಹಾಕಿಟ್ಬಿಟ್ರೆ ಮತ್ತು ಶುಕ್ರವಾರ ಸ್ಟಿಚ್ ಮಾಡ್ತಾರೆ. ಹಾಗಾಗಿ ಇವತ್ತು ಬೇಗನೆ ಬಂದಿದ್ದೀನಿ ಅಂಗಡಿಗೆ. ರಾಯು ಮತ್ತು ಗಗನ್ನ ಮನೆಯಲ್ಲೇ ಬಿಟ್ಟು ಬಂದೀನಿ. ಮತ್ತು ಇಲ್ಲಿ ನೋಡ್ಕೊತ ಹಾಕೋದಾಗಂಗಿಲ್ಲ ಅಂತೇಳಿ ಅವರಿಬ್ಬರನ್ನೂ ಮನೆಯಲ್ಲೇ ಬಿಟ್ಟು ಬಂದೀನಿ. ಹಾಗೆ ಒಂದಿಬ್ಬರು ಪಾರ್ಲರ್ಗೆ ಕಸ್ಟಮರ್ಸ್ ಬಂದಿದ್ದರು ಬೆಳಿಗ್ಗೆ, ಹೇರ್ ಕಟ್ ಮತ್ತು ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ. ಹಾಗಾಗಿ ಅವ್ರ ಸಂಬಂಧನೇ ಬೇಗ ಬಂದೆ. ಅವರು ಊರಿಗೆ ಹೊಂಟಿದ್ರಂತ, ಹಾಗಾಗಿ ಸ್ವಲ್ಪ ಬೇಗ ಬರ್ರಿ ಅಂತೇಳಿ ಕಾಲ್ ಮಾಡಿದರು. ಹಾಗಾಗಿ ಬಂದಿದ್ದೀನಿ. ಅವ್ರು ಹೋದ್ರು, ಇವಾಗ ಹೋದ್ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತು ಡಿಸೈನ್ ಹಾಕಬೇಕು. ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ದೊಡ್ಡ ಡಿಸೈನ್ ಐತಿ, ಹಾಗಾಗಿ ಇವತ್ತೊಂದು ಮುಗಿಸಿದ್ರೆ ನಾಳೆ ಮುಗಿಸಿದ್ರೆ ಆ ಕಡೆ ಸ್ಟಿಚ್ ಮಾಡೋಕೆ ಅನುಕೂಲ ಆಗುತ್ತಾ. ಬರೀ ಇವತ್ತಿನ ಲಾಗಲ್ಲಿ ಏನೇನಾಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿ. ಫ್ರೆಂಡ್ಸ್, 2 ಸೀರೆ ಕೊಟ್ಟೋಗಿದ್ದಾರೆ ಅಂತೇಳಿದ್ನಲ್ಲ, ಒಂದು ಬ್ಲೌಸ್ ಪೀಸ್ ಮಾತ್ರ ಕೊಟ್ಟೋಗಿದ್ದಾರೆ. ಅದ್ರ ಸ್ಯಾರಿ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದಾರೆ. ಮತ್ತು ಇದ್ರದ್ದು ಸೀರೆ ಕೊಟ್ಟೋಗಿದ್ದಾರೆ, ಈ ಬ್ಲೌಸ್ದು. ಫಸ್ಟು ಇದನ್ನು ಹಾಕ್ಬಿಡಿ, ಬೇಕಾದ್ರೆ ಅದು ಒಂದು ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ಅಂತ ಹೇಳ್ಯಾರ. ಹಾಗಾಗಿ ಫಸ್ಟು ಇದನ್ನೇ ಹಾಕ್ಬಿಡ್ತೀನಿ. ಇದು ಸ್ಲೀವ್ಗೆ ಈ ಥರ ಜರಿ ಥ್ರೆಡ್ಡಲ್ಲಿ ಆಲ್ರೆಡಿ ಡಿಸೈನ್ ಬಂದೈತಿ. ಹಾಕಿದರೆ ಹಾಕಿ, ಇಲ್ಲಾಂದರೆ ನೋಡೋಣ ಅಂತ ಹೇಳ್ಯಾರ. ಅಂದರೆ 2 ಅಲ್ಲ, ಅರ್ಜೆಂಟಿಗೆ ಬೇಕಾಗಿರೋದು. ಆದರೆ ಸ್ಲೀವ್ಗೆ ಹಾಕಿ, ಇಲ್ಲಾಂದರೆ ಬ್ಯಾಕು ಫ್ರಂಟು ಮಾತ್ರ ಹಾಕಿ ಅಂತ ಹೇಳ್ಯಾರ. ಟೈಮಿಂಗ್ ನೋಡಬೇಕು ಮಿಷಿನಲ್ಲಿ ಎಷ್ಟೊತ್ತಾಗುತ್ತೆ ಅಂತೇಳಿ. ಸ್ವಲ್ಪ ಬೇಗ ಇದ್ದರೆ ಸ್ಲೀವ್ಗನ್ನ ಹಾಕ್ಬಿಡ್ತೀನಿ, ಇಲ್ಲ ಸ್ವಲ್ಪ ಟೈಮಿಂಗ್ ಏನಾದರೂ ಜಾಸ್ತಿ ಇದ್ದರೆ ಬ್ಯಾಕು ಫ್ರಂಟ್ ಮಾತ್ರ ಹಾಕ್ಕೊಡಿ ಅಂತ ಹೇಳ್ಯಾರ. ನೋಡ್ತೀನಿ ಏನಾಗುತ್ತೆ. ಒಂದು 4 ದಿನ ಆಯಿತು ಮಿಷಿನ್ ಆನ್ ಮಾಡಿಲ್ಲ, ಹಾಗಾಗಿ ಫಸ್ಟು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಆಮೇಲೆ ಕ್ಲಾತ್ನ ಅಟ್ಯಾಚ್ ಮಾಡಿ ಇರ್ತೀನಿ. ಲಾಗ್ನ ಕಂಪ್ಲೀಟಾಗಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಸ್ಟಾರ್ಟ್ ಮಾಡಬೇಕು ಹಾಕೋದಕ್ಕೆ ಅಂತೇಳಿ ಫ್ರೇಮ್ಗೆಲ್ಲ ಕ್ಲಾತ್ನ ಸೆಟ್ ಮಾಡಿದೆ. ಅಷ್ಟರಲ್ಲಿ ಪಾರ್ಲರ್ಗೆ ಕಸ್ಟಮರ್ ಬಂದರು. ಹೇರ್ ಕಟ್ ಮಾಡಿದೆ ಇವತ್ತು. ಒಬ್ಬರದ್ದೇ ಕಸ್ಟಮರ್ದು ಹೇರ್ಸು ಇಷ್ಟುದ್ದ ಇತ್ತು. ಅವ್ರದ್ದು ಡೆಲಿವರಿ ಡೇಟ್ ಹತ್ರ ಇದೆ ಅಂತೆ, ಹಾಗಾಗಿ ಮತ್ತು ಬಾಣಂತನದಲ್ಲಿ ಹೇರ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅವನ್ನೆಲ್ಲ ಡ್ರೈ ಮಾಡೋದು. ಹಂಗಾಗಿ ಮಾಡಿಸ್ಕೊಂಡು ಹೋದ್ರು. ಎಷ್ಟಿದಾವೆ ಗೊತ್ತಾ, ಅದನ್ನು ನಿಜ ನನಗೆ ಒಂಥರ ಹೇರ್ ಕಟ್ ನೋಡ್ಬೇಕಾದ್ರೆ ಇಷ್ಟು ಮಾಡಿಸ್ತೀರಾ ಅಂತೇಳಿ ನಾನೇ ಬೇಜಾರು ಮಾಡ್ಕೊತಾ ಇದ್ದೆ. ಅವ್ರು ನೋಡಿ, ಇಲ್ಲಿ ಕೆಳಗಿದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿ ಅಷ್ಟು ಹೇರ್ ಕಟ್ ಇಷ್ಟು ಉದ್ದ ಐತ್ರಿ, ಭಾಳ ಉದ್ದ ಮಾಡಿಸ್ಕೊಂಡು ಒಂದು ಸ್ವಲ್ಪ ಜಡೆ ಹಾಕೋಷ್ಟು ಮಾತ್ರ ಮಾಡಿಸ್ಕೊಂಡು ಹೋದ್ರು. ಅವ್ರಿಗೆ ಒಂದು 1 or 2 ಮಂತ್ಸಲ್ಲಿ ಮತ್ತೆ ರೀಗ್ರೋತ್ ಆಗಿಬಿಡುತ್ತಂತೆ. ಯಾವಾಗಲೂ ಅವರು ಹೇರ್ ಕಟ್ಟಿಗೆ ಬಂದರೆ ಅಷ್ಟೇ ಮಾಡಿಸ್ತಾರಂತ. ಅಂದರೆ ಅವರು ಫಸ್ಟ್ ಟೈಮ್ ನಮ್ಮ ಪಾರ್ಲರಿಗೆ ಬಂದಿರೋದು, ಆ ಕಡೆ ಲಿಂಗಸೂರು ಸೈಡ್ ಅಂತ ಅವರು. ಹಾಗಾಗಿ ಇಷ್ಟೊಂದು ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಯಾರ ನೋಡ್ರಿ. ನಾನು ಮಾಡಬೇಕಾದ್ರೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಅವ್ರನ್ನ ಫಸ್ಟ್ ಟೈಮೆಲ್ಲ ಕಸ್ಟಮರ್ ಬಂದಿರೋದು, ನನಗೂ ಅಷ್ಟು ಪರಿಚಯ ಇರಲಿಲ್ಲ, ಹಾಗಾಗಿ ನಾನೇನು ಕೇಳಲಿಲ್ಲ ಅವರನ್ನು. ನೋಡಿ ಫ್ರೆಂಡ್ಸ್, ಇಷ್ಟಕ್ಕೊಂದ ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಯಾರ ನೋಡ್ರಿ. ಒಬ್ರದ ರೀ ಇದು, ಇಷ್ಟೊಂದು ಹೇರ್ಸು ಒಬ್ರದ ನೋಡ್ರಿ, ಅಷ್ಟುದ್ದ ಇದು ಹೇರ್ಸು ನೋಡಿ. ಇವಾಗ ಕಸ್ಟಮರ್ ಎಲ್ಲ ಹೋಗಿದ್ದಾದಮೇಲೆ ಇವಾಗ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಇದು ಬಾರ್ಡ್ರು ಒಂದೇ ಸೈಡ್ ಬಂದುಬಿಟ್ಟೈತಿ, ಹಾಗಾಗಿ ಸ್ಲೀವ್ 2 ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಬ್ಯಾಕು ಫ್ರಂಟು ಹಾಕೋಣ ಅಂತೇಳಿ ಇವಾಗ ಸ್ಲೀವನ್ನು ಹಾಕ್ತಾಯಿದ್ದೀನಿ. ಇದು ಸಿಂಪಲ್ ಆಗಿದೆ ಡಿಸೈನು, ಬೇಗನೆ ಕಂಪ್ಲೀಟ್ ಆಗುತ್ತಾ ನೋಡಿ. ಇವಾಗ ಆಲ್ಮೋಸ್ಟ್ ಒಂದು ಸ್ಲೀವ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಸೇರಿ ಕಲರು ಅಷ್ಟೊಂದು ಚೆನ್ನಾಗಿ ಕಾಂಬಿನೇಷನ್ ಇಲ್ಲ, ಹಾಗಾಗಿ ಒಂದೇ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ, ಯೆಲ್ಲೋ ಕಲರು. ಅದಾದಮೇಲೆ ಹತ್ತತ್ರ ಬ್ಲೌಸ್ ಕಂಪ್ಲೀಟ್ ಆಗ್ತಾ ಬಂತು. ಆ ಟೈಮಲ್ಲಿ
ರಾಯು ಅಳಕತ್ತಿದ್ನಂತ. ಹಾಗಾಗಿ ತಂಗಿ ಎತ್ಕೊಂಬಂದು ಶಾಪ್ ಒಳಗೆ ಕೊಟ್ಟಳು. ಅವನಿಗೆ ನಿಜ ನಿದ್ದೆ ಬಂದೈತಿ, ಕಣ್ಣು ತಿಕ್ಕೋದು ಕಿವಿ ತಿಕ್ಕೋದು ಮಾಡಕತ್ತಾನ. ಬಟ್ 1 ಅವರಿಂದ ಫೀಡಿಂಗ್ ಮಾಡಿಸ್ಬಿಟ್ಟು ಇಲ್ಲೇ ಜೋಳಗಿಲಿ ಹಾಕಿ ತೂಗ್ತಾ ಇದ್ದೆ. ಬಟ್ ಅವ್ನು ಮಲಗಲಿಲ್ಲ. ಹಾಗಾಗಿ ಹಂಗೆ ಇವಾಗ ಎತ್ಕೊಂಡು ನಿಂತಿದ್ದೀನಿ. ಇನ್ನೂ ಒಂದು ಬ್ಲೌಸ್ ಇಡೋದಿತ್ತು, 2 ಹಾಕೋದಿತ್ತು ಅಂತ ಹೇಳಿದ್ನಲ್ವ, ಅದನ್ನು ಇನ್ನೂ ಒಂದು ಮುಗಿಸೋದಿತ್ತು. ಇವನನ್ನು ಮನೆಗೆ ಕಳಿಸಿದ್ದಾದಮೇಲೆ ಹಾಕೋಣ ಅಂಥೇಳಿ ಬಿಟ್ಟಿದ್ದೆ. ಹಾಗೆ ನೋಡಿ, ಇಲ್ಲಿ 2 ಗುಬ್ಬಿ ಮರಿ ಕುಂತಿದ್ದು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರನ್ನು ತೊಗೊಂಡೆ, ಅದನ್ನೇ ನೋಡ್ಕೊತಾ ನಿಂತಿದ್ದ ರಾಯು. ಆಮೇಲೆ ಒಂದು 1/2 ಅವರ್ ನೋಡಿದೆ, ತೂಗಿದೆ, ಅವ್ನು ಮಲಗಲಿಲ್ಲ. ಹಾಗಾಗಿ ಮತ್ತೆ ನಾನೇ ಮನೆಗೆ ಹೋಗಿ ತಂಗಿ ಹತ್ರ ಬಿಟ್ಟು ಬಂದಿದ್ದಾದಮೇಲೆ ಬ್ಲೌಸಿಂದು ಎಲ್ಲ ಥ್ರೆಡ್ಡನ್ನು ಕೆಳಗಡೆನೇ ಇಟ್ಟಿರ್ತೀನಿ. ಇಟ್ಬಿಟ್ಟು ನೆಕ್ಸ್ಟು ಮೆಷಿನ್ಗೆಲ್ಲನೂ ಜೋಡಿಸಿರ್ತೀನಿ ಅದನ್ನು. ಹಾಗಾಗಿ ಬ್ಲೌಸ್ ಯಾವ್ದು ಫಿನಿಶ್ ಆಗುತ್ತೋ ಅದನ್ನು ಹಾಗೆ ಎತ್ತಿಟ್ಬಿಡ್ತೀನಿ. ಇಲ್ಲಾಂದರೆ ಮತ್ತೆ ಹುಡುಗರು ಬಂದರೆ ಆ ಕಡೆ ಈ ಕಡೆ ಮಾಡಿಬಿಟ್ಟು ಗಂಟು ಹಾಕಿಸ್ಬಿಡ್ತಾರೆ. ಹಾಗಾಗಿ ಒಂದು ಬ್ಲೌಸ್ ಕಂಪ್ಲೀಟ್ ಆದ ತಕ್ಷಣ ಎತ್ತಿಟ್ಬಿಡ್ತೀನಿ ಥ್ರೆಡ್ಡನ್ನು. ಇವಾಗ ಆಲ್ರೆಡಿ ಒಂದು ಬ್ಲೌಸ್ ಡಿಸೈನ್ ಮುಗ್ದಿತ್ತಲ್ವ, ಅದನ್ನು ಇವಾಗ ಸೀರೆ ಮತ್ತು ಮೆಜರ್ಮೆಂಟ್ ಬ್ಲೌಸು ಮತ್ತು ಹಾಕಿರೋ ಪೀಸು ಇದನ್ನೇನು ಸ್ಟಿಚ್ ಮಾಡೋದಿಲ್ಲ, ಜಸ್ಟ್ ಹಂಗೆ ಡಿಸೈನನ್ನು ಹಾಕ್ಕೊಡಿ, ನಾವು ಸ್ಟಿಚ್ ಮಾಡಿಸ್ಕೋತೀನಿ ಅಂತ ಹೇಳಿದರು. ಹಾಗಾಗಿ ಜಸ್ಟ್ ಮಿಷಿನ್ ವರ್ಕ್ ಮಾತ್ರ ಹಾಕಿ ಸ್ಟೋನ್ ಎಲ್ಲನೂ ಹಚ್ಬಿಟ್ಟು ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದೇ ಬ್ಲೌಸ್ ಪೀಸ್ ಹಾಕಿರೋದು. ಮೆಜರ್ಮೆಂಟ್ ಬ್ಲೌಸು ಮತ್ತು ಸ್ಯಾರಿ ಮತ್ತು ಡಿಸೈನ್ ಹಾಕಿರೋ ಬ್ಲೌಸ್ ಪೀಸು ಇಷ್ಟನ್ನು ಒಂದು ಕವರ್ಗೆ ಹಾಕಿಟ್ಬಿಟ್ರೆ ಕಸ್ಟಮರ್ ಬಂದ ತಕ್ಷಣ ಸಡನ್ಲಿ ಕೊಡೋಕ್ಕಾಗುತ್ತೆ ಅಂತೇಳಿ ಹಾಕಿಟ್ಬಿಡ್ತೀನಿ. ಒಂದೊಂದು ಟೈಮ್ಗೆ ಆ ಕಡೆ ಈ ಕಡೆ ಇಟ್ಟಂಗೆ ಆಗ್ಬಿಡುತ್ತೆ, ನನಗೆ ಕಸ್ಟಮರು ಬಂದಾಗ ಹುಡ್ಕೋದು ಈ ಥರ ಆಗ್ಬಿಡುತ್ತೆ. ಹಾಗಾಗಿ ಒಂದು ಬ್ಲೌಸ್ ಮುಗಿದ ತಕ್ಷಣ ಇಟ್ಟು ರ್ಯಾಕ್ ಒಳಗೆ ಇಟ್ಬಿಡ್ತೀನಿ. ಟೈಮ್ ಆಲ್ರೆಡಿ ಸಂಜೆ ಆಗಿತ್ತು, ಇನ್ನೂ ಶಾಪ್ ಕಸನೂ ಗೂಡಿಸಿರಲಿಲ್ಲ. ಹಾಗಾಗಿ ಎಟ್ ಎ ಟೈಮ್ ಅಷ್ಟೂ ಮೇಲ್ಗಡೆ ಎತ್ತಿಟ್ಬಿಟ್ಟು ಒಳಗಡೆ ಕಸ ಮತ್ತು ಹೊರಗಡೆ ಕಸ ಗೂಡ್ಸೋಣ ಅಂಥೇಳಿ ಅಷ್ಟೂ ಇವಾಗ ಎತ್ತಿಡ್ತಾ ಇದ್ದೆ. ಒಬ್ಬರು ಕಸ್ಟಮರು ಫೇಶಿಯಲಿಗೆ ಬರ್ತೀನಿ ಅಂತ ಹೇಳಿದರು. ಅಂದರೆ ಐಬ್ರೋಗೆ ಹೇರ್ ಕಟ್ಟಿಗಾದರೆ ಸಡನ್ಲಿ ಕಾಲ್ ಮಾಡ್ದೇ ಬಂದುಬಿಡ್ತಾರೆ. ಬಟ್ ಹುಡುಗರು ಇರೋದ್ರಿಂದ ಫೇಶಿಯಲ್ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ ಕಾಲ್ ಮಾಡಿನೇ ಬರೋದು. ಹಳ್ಳಿ ಕಸ್ಟಮರ್ ಆಯಿತು ಮತ್ತು ಲೋಕಲ್ ಕಸ್ಟಮರ್ ಆಯಿತು. ಫೇಶಿಯಲ್ಲು ಅಥವಾ ಕ್ಲೀನಪ್ ಏನಾದರೂ ಇದ್ದರೆ ಸ್ವಲ್ಪ ಟೈಮ್ ಬೇಕಲ್ವ, ಅಟ್ಲೀಸ್ಟ್ 1 ಅವರ್ ಆದರೂ ಬೇಕು. ಹಾಗಾಗಿ ಕಾಲ್ ಮಾಡಿನೇ ಬರ್ತಾರೆ. ಮತ್ತು ಹುಡುಗರಿದ್ದರೆ 1 ಅವರೆಲ್ಲ ಅವ್ರನ್ನ ಸಮಾಧಾನ ಮಾಡಿಕೊಂಡು ಮಾಡೋದಾಗಂಗಿಲ್ಲ ಅಂಥೇಳಿ ನಾನು ಅವ್ರು ಮಲ್ಕೊಂಡಾಗಾಯಿತು, ಇಲ್ಲ ನಾನು ಫ್ರೀ ಇದ್ದಾಗ ತಂಗಿ ಏನಾದರೂ ಕರ್ಕೊಂಡಾಗ ಅವ್ರಿಗೆ ಕಾಲ್ ಮಾಡ್ತೀನಿ. ಹಾಗಾಗಿ ಫೇಶಿಯಲ್ಗೆ ಮತ್ತು ಕ್ಲೀನಪ್ಗೆ ಕಾಲ್ ಮಾಡಿನೇ ಬರೋದು ಕಸ್ಟಮರು. ಇವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಶಾಪ್ ಎಲ್ಲನೂ ಕಸ ಕೂಡಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಅಲ್ಲಿ ರ್ಯಾಕಲ್ಲಿ ಏನಿದಾವಲ್ಲ ಕ್ಯಾರಿ ಬ್ಯಾಗು ಅದೆಲ್ಲ ರೆಡಿಯಾಗಿರೋ ಬ್ಲೌಸೇ, ಅಂದರೆ ಕಸ್ಟಮರ್ ಬಂದ ತಕ್ಷಣ ಕೊಡೋದಷ್ಟೇ. ಹಾಗಾಗಿ ಈ ಕಡೆ ಒಂದು ರ್ಯಾಕಲ್ಲಿ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ ಫಿನಿಶ್ ಆಗಿರೋ ಬ್ಲೌಸ್ ಎಲ್ಲನೂ. ಹಾಗಾಗಿ ಇವಾಗ ಶಾಪ್ ಕಸ ಗುಡಿಸಿ ಅಂಗಳ ಕಸ ಹಾಕಿ ನೀರು ಹಾಕಿದ್ದಾದಮೇಲೆ ಅವರಿಗೆ ಕಾಲ್ ಮಾಡೋಣ ಅಂತೇಳಿ ಇದ್ದೆ. ಬಟ್ ಅವ್ರದ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಪಪಾಯ ಫೇಶಿಯಲ್ ಬೇಕು ಅಂತ ಹೇಳಿದರು. ಹಾಗಾಗಿ ಆಲ್ಮೋಸ್ಟ್ ತರಿಸಿಡ್ತಿದ್ದೆ. ಬಟ್ ಇವಾಗ ಒಂದು 2 ಮಂತ್ಸಿಂದ ಯಾವುದೇ ಫೇಶಿಯಲ್ ಕಿಟ್ಟನ್ನು ತರಿಸಿರಲಿಲ್ಲ. ಮೊನ್ನೆ ಕುಷ್ಟಗಿಗೆ ಹೋದಾಗ ಒಂದು ಲಾಗ್ ಹಾಕಿದ್ನಲ್ವ, ಆವಾಗ ಇರಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ 2 ಫೇಶಿಯಲ್ ಕಿಟ್ಟನ್ನು ತೊಗೊಂಬಂದಿದ್ದೆ. ಹಾಗಾಗಿ ಮತ್ತೆ ಇವತ್ತು ಕಾಲ್ ಮಾಡಿದ್ರಲ್ವ, ತೊಗೊಂಬಂದಿದ್ದು ಯೂಸ್ ಆಯಿತು ಅಂತಲೇ ಅಂದ್ಕೊಂಡೆ. ಆಫ್ಟರ್ ಡೆಲಿವರಿ ಯಾವುದೇ ಫೇಶಿಯಲ್ ಕಿಟ್ಟನ್ನು ತಂದಿರಲಿಲ್ಲ. ಅಂದರೆ ಪಾಪು ಇನ್ನೂ ಸಣ್ಣದಿತ್ತಲ್ವ, ಹಾಗಾಗಿ ನಾನು ಪಾರ್ಲರ್ಗೆ ಬರ್ತಿರಲಿಲ್ಲ. ಹಾಗಾಗಿ ಫೇಶಿಯಲ್ ಕಿಟ್ಟನ್ನು ತರಿಸಿರಲಿಲ್ಲ. ಇವತ್ತು ಫೇಶಿಯಲ್ ಮಾಡಬೇಕು, ಕಾಲ್ ಮಾಡಿದ್ದೀನಿ ಅವರಿಗೆ, ಒಂದು 1/2 ಅವರ್ ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರು 1/2 ಅವರ್ ಬರೋಷ್ಟರಲ್ಲಿ ಶಾಪೆಲ್ಲ ಕಸ ಗುಡಿಸ್ಕೊಂಡು ಶಾಪ್ ಮುಂದೆನೂ ಕಸ ಗುಡಿಸಿ ನೀರು ಹಾಕ್ಬಿಟ್ರೆ ಹೊರಗಡೆ ಕೆಲಸನೂ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇವಾಗ ನಾನು ಅದೇ ಕೆಲಸನ ಮಾಡ್ತಾಯಿದ್ದೀನಿ. ಹರ್ಷ ಆಲ್ರೆಡಿ ಸ್ಕೂಲಿಂದ ಬಂದಿದ್ದಾದಮೇಲೆ ಒಂದು 1/2 ಅವರ್ ಇಲ್ಲೇ ಶಾಪಲ್ಲೇ ನನ್ನ ಜೊತೆನೇ ಇದ್ದ. ಅದಾದ ನಂತರ ನಾನು ಮನೆಗೆ ಕಳಿಸ್ದೆ. ಇತ್ತೀಚೆಗೆ ಶಾಪಲ್ಲಿ ಹುಡುಗರು ಕರ್ಕೊಳ್ಳೋದು ತುಂಬ ಕಡಿಮೆ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟು ಇವಾಗ ಬ್ಲೌಸ್ ರೆಡಿ ಆದಮೇಲೆ ಸ್ಟೋನ್ ಹಾಕೋದು, ಉಕ್ಸ್ ಹಾಕೋದು ಮಾಡ್ತಿರ್ತೀನಲ್ವ, ನೋಡುತ್ತಾನೆ ಬಾಯಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ 1-2 ಸಲ ನೋಡಿದೆ ನಾನು. ಇನ್ನೂ ಗಗನ್ ಆದರೆ ಕಡಿಮೆ, ಹಂಗೆ ಆ ಥರ ಏನು ಬಾಯಲ್ಲೇನು ಇಟ್ಕೊಳಲ್ಲ. ರಾಯು ಆ ಕಡೆ ಈ ಕಡೆ ನೋಡಿಕೊಂಡು ಸಡನ್ಲಿ ಬಾಯಿಗೆ ಇಟ್ಬಿಡ್ತಾನೆ. ಹಾಗಾಗಿ ಸುಮ್ಮನೆ ಬೇಡ ಅಂತೇಳಿ ನಾನಿವಾಗ ತುಂಬ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ. ರಾಯುನಾತು ಗಗನನಾತು ಶಾಪಿಗೆ ಕರ್ಕೊಂಬರೋದು. ಮತ್ತು ಇಲ್ಲಿ ಮುಂದ್ಗಡೆನೂ ಜಾಸ್ತಿ ಪ್ಲೇಸ್ ಇಲ್ಲ ಆಟಾಡೋದಕ್ಕೆ, ತುಂಬ ಗಾಡಿಗಳು ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ. ಹಾಗಾಗಿ ಅವ್ರನ್ನ ಮನೆಯಲ್ಲೇ ಬಿಡ್ತೀನಿ ಇವಾಗ ಜಾಸ್ತಿ. ಇವತ್ತು ಏನು ಬ್ಲೌಸು ಮಿಷಿನ್ಗೆ ಇಟ್ಟಿದ್ನಲ್ವ, ಅದು ಡಿಸೈನ್ ಕಂಪ್ಲೀಟ್ ಆಗೈತಿ ನೋಡಿ. ಬ್ಯಾಕ್ ಡಿಸೈನ್ ಈ ಥರ ಬಂದೈತಿ. ಸ್ಲೀವ್ಸು
ನೋಡಿ ಇದು ತುಂಬಾ ಸಿಂಪಲ್ಲಾಗಿರೋ ಡಿಸೈನು, ಬೇಗನೆ ಮುಗಿದ್ಬಿಡುತ್ತೆ. ಕಸ್ಟಮರ್ ಇದನ್ನೇ ಸೆಲೆಕ್ಟ್ ಮಾಡೋಗಿದ್ರು, ಹಾಗಾಗಿ ಇದನ್ನೇ ಹಾಕಿದ್ದೀನಿ. ಸ್ವಲ್ಪ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ, ಹಾಗಾಗಿ ವಾಯ್ಸು ಅಷ್ಟೊಂದು ಕ್ಲಿಯರಾಗಿ ಕೇಳಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ನೋಡಿ ಇವತ್ತು ಮುಗಿಸ್ಬೇಕು ಅಂದ್ಕೊಂಡಿದ್ನಲ್ವ, ಆ ಬ್ಲೌಸ್ ಕಂಪ್ಲೀಟ್ ಆಯಿತು. ನನಗೆ ಅಂದ್ಕೊಂಡಿರೋ ಕೆಲಸ ಮುಗಿದ್ರೆ ಮಾತ್ರ ತುಂಬಾ ಖುಷಿಯಾಗುತ್ತೆ ನೋಡಿ. ಹಾಗಾಗಿ ಇವತ್ತೊಂದು ಬ್ಲೌಸ್ ಮುಗಿಸ್ಬೇಕು ಅಂದ್ಕೊಂಡಿದ್ದೆ, ಮುಗಿಸ್ದೆ. ಇನ್ನು ನಾಳೆ ಒಂದು ಐತಲ್ವ, ಅದನ್ನು ನಾಳೆ ಮುಗಿಸಿದ್ರೆ ಆ ಕಡೆ ಶುಕ್ರವಾರ ಅಕ್ಕ ಸ್ಟಿಚ್ ಮಾಡ್ತಾರೆ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ.